ಈ ಗ್ರೈಮಾ ಡೈಕೋಡಯ ಐಐಟಿಯಲ್ಲಿ ನಡೆಯಿತು. ಡಿಸೆಂಬರ್ 19, 2024ರಂದು ದೆಹಲಿ. ಇದು ರಕ್ಷಣಾ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಉದ್ಯಮ ಪಾಲುದಾರರ ಸಹಯೋಗದ ಮೂಲಕ ಸ್ಥಳೀಯ ಮಿಲಿಟರಿ ಅಪ್ಲಿಕೇಶನ್ಗಳನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ರಕ್ಷಣಾ ತಂತ್ರಜ್ಞಾನವನ್ನು ಉತ್ತೇಜಿಸುವ ಉದ್ದೇಶದಿಂದ 10 ಒಪ್ಪಂದಗಳಿಗೆ ಸಹಿ ಹಾಕಲು ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಪ್ರಮುಖ ಒಪ್ಪಂದಗಳಿಗೆ ಸಹಿ ಮಾಡಲಾಗಿದೆ. ಈವೆಂಟ್ನಲ್ಲಿ ಗಮನಾರ್ಹ ಒಪ್ಪಂದಗಳನ್ನು ಹಗುರವಾದ ಬುಲೆಟ್ ರೆಸಿಸ್ಟೆಂಟ್ ಜಾಕೆಟ್ಗಳು, ಎಬಿಎಚ್ಇಡಿ ತಂತ್ರಜ್ಞಾನವನ್ನು ಮಿಧಾನಿ ಎಸ್ಎಂಪಿಪಿ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಆರ್ ಪಾಲಿಮರ್ಗಳಂತಹ ಕಂಪನಿಗಳಿಗೆ ವರ್ಗಾಯಿಸುವುದನ್ನು ಒಳಗೊಂಡಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಸ್ಥಳೀಯ ಬ್ಯಾಲಿಸ್ಟಿಕ್ ವಸ್ತುಗಳ ಅಭಿವೃದ್ಧಿಗೆ ಹೆಚ್ಚುವರಿ ಒಪ್ಪಂದಗಳನ್ನು ಸ್ಥಾಪಿಸಲಾಯಿತು. ಏರೋನಾವ್, ಆರೋ ಗಾರ್ಮೆಂಟ್ಸ್ ಮತ್ತು ಕ್ಯಾಟಲಿಸ್ಟ್ ಟೆಕ್ಸ್ನೊಂದಿಗೆ ಹವಾಮಾನ ವೈಪರೀತ್ಯದ ಉಡುಪುಗಳನ್ನು ತಯಾರಿಸಲು ಸಹ ಪಾಲುದಾರಿಕೆಗಳು ಹೊರಹೊಮ್ಮಿದ್ದವು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಶೈಕ್ಷಣಿಕ ಮತ್ತು ಉದ್ಯಮವನ್ನು ರಕ್ಷಣಾ ಸಂಶೋಧನೆಗೆ ಸಂಯೋಜಿಸಲು ನೀತಿಯನ್ನು ಜಾರಿಗೆ ತಂದಿದೆ. ಈ ಉಪಕ್ರಮವು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸುವ ಆತ್ಮನಿರ್ಭರ್ ಭಾರತ್ ಉಪಕ್ರಮವನ್ನು ಬೆಂಬಲಿಸುವ ಸಂದರ್ಭದಲ್ಲಿ ಸುಧಾರಿತ ರಕ್ಷಣಾ ತಂತ್ರಜ್ಞಾನಗಳನ್ನು ವರ್ಧಿಸುವ ಗುರಿಯನ್ನು ಹೊಂದಿದೆ. ಡೈಕೋವು ಶಿಕ್ಷಣ, ಡಿಆರ್ಡಿಒ ಲ್ಯಾಬ್ಗಳು ಮತ್ತು ಉದ್ಯಮದ ತಜ್ಞರನ್ನು ಒಂದುಗೂಡಿಸುವ ಮೂಲಕ ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. ಗಮನಿಸುತ್ತದೆ. ಐಐಟಿ ದೆಹಲಿಯಲ್ಲಿ ಜಂಟಿ ಸುಧಾರಿತ ತಂತ್ರಜ್ಞಾನ ಕೇಂದ್ರವು ಡೈಕೋ ಆಗಿ ರೂಪಾಂತರಗೊಂಡಿದೆ. ಕಳೆದ 7 ವರ್ಷಗಳಲ್ಲಿ 50 ಯೋಜನೆಗಳನ್ನು ಪ್ರಾರಂಭಿಸಿದೆ. ಈ ಯೋಜನೆಗಳು ಡಿಆರ್ಡಿಒಯಿಂದ ₹125 ಕೋಟಿ ಹಣ ಪಡೆದು ಹಗುರವಾದ ರಕ್ಷಾಕವಚ, ಸ್ಮಾರ್ಟ್ ಜಾಕೆಟ್ಗಳು ಮತ್ತು ರಕ್ಷಣಾತ್ಮಕ ಗೇರ್ಗಳಲ್ಲಿ ಪ್ರಗತಿಯನ್ನು ಗುರಿಯಾಗಿಸಿಕೊಂಡಿವೆ. ನ್ಯಾನೋಪ್ಲಾಸ್ಟಿಕ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ಸ್ಟಿಟ್ಯೂಟ್ ನ್ಯಾನೋ ಮತ್ತು ಸೈನ್ಸ್ ಟೆಕ್ನಾಲಜಿ ಐಎನ್ಎಸ್ಟಿ ಸಂಶೋಧಕರು ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲಿಗಳಿಂದ ಸಣ್ಣ ಪ್ಲಾಸ್ಟಿಕ್ ಕಣಗಳು ಬ್ಯಾಕ್ಟೀರಿಯಾಗಳ ನಡುವೆ ಎಆರ್ ವಂಶವಾಹಿಗಳ ವರ್ಗಾವಣೆಯನ್ನು ಸುಗಮಗೊಳಿಸಬಹುದು ಎಂದು ಕಂಡುಹಿಡಿದಿದ್ದಾರೆ. ಇದು ಸಾರ್ವಜನಿಕ ಆರೋಗ್ಯ ಮತ್ತು ಕರುಳಿನ ಸೂಕ್ಷ್ಮಜೀವಿಗಳ ಸಮತೋಲನಕ್ಕೆ ಗುಪ್ತ ಅಪಾಯವನ್ನುಂಟುಮಾಡುತ್ತದೆ. ನ್ಯಾನೋಪ್ಲಾಸ್ಟಿಕ್ ಬಗ್ಗೆ ನ್ಯಾನೋಪ್ಲಾಸ್ಟಿಕ್ಗಳು ದೊಡ್ಡ ಪ್ಲಾಸ್ಟಿಕ್ ವಸ್ತುಗಳ ಅವನತಿಯಿಂದ ಉಂಟಾಗುವ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳಾಗಿವೆ. ನೀರಿನ ವ್ಯವಸ್ಥೆಗಳು ಮತ್ತು ಮಾನವ ಕರುಳು ಸೇರಿದಂತೆ ವಿವಿಧ ಪರಿಸರಗಳಲ್ಲಿ ಅವು ಪ್ರಚಲಿತದಲ್ಲಿವೆ. ಅವುಗಳ ಸಣ್ಣ ಗಾತ್ರವು ಸೂಕ್ಷ್ಮಜೀವಿಗಳೊಂದಿಗೆ ಸಂವಹನ ನಡೆಸಲು ಅನುವು ಮಾಡಿಕೊಡುತ್ತದೆ. ಆರೋಗ್ಯ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ಕಳವಳವನ್ನು ಉಂಟುಮಾಡುತ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫಿಲಸ್ ಪಾತ್ರ. ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫಿಲಸ್ ಒಂದು ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾವಾಗಿದ್ದು, ಜೀರ್ಣಕ್ರಿಯೆ ಮತ್ತು ರೋಗನಿರೋಧಕ ಶಕ್ತಿಗೆ ನಿರ್ಣಾಯಕವಾಗಿದೆ. ನ್ಯಾನೋಪ್ಲಾಸ್ಟಿಕ್ಗಳು ಸಹಾಯಕ ಬ್ಯಾಕ್ಟೀರಿಯಂ ಅನ್ನು ಎಆರ್ ವಂಶವಾಹಿಗಳ ವಾಹಕವಾಗಿ ಪರಿವರ್ತಿಸಬಹುದೇ ಎಂಬುದರ ಮೇಲೆ ಅಧ್ಯಯನವು ಕೇಂದ್ರೀಕರಿಸಿದೆ. ಇದು ಕರುಳಿನ ಆರೋಗ್ಯಕ್ಕೆ ಹಾನಿಯುಂಟುಮಾಡುತ್ತದೆ. ಜೀನ್ ವರ್ಗಾವಣೆಯ ಕಾರ್ಯವಿಧಾನಗಳು. ಪ್ಲಾಸ್ಟಿಕ್ ಮೂಲದ ನ್ಯಾನೋಪ್ಲಾಸ್ಟಿಕ್ಗಳು ಪಿಬಿಎನ್ಪಿಎಸ್ ಎಆರ್ ಜೀನ್ಗಳ ವರ್ಗಾವಣೆಯನ್ನು ಉತ್ತೇಜಿಸುವ 2 ಪ್ರಾಥಮಿಕ ವಿಧಾನಗಳನ್ನು ಸಂಶೋಧನೆಯು ಗುರುತಿಸಿದೆ. ಮೊದಲನೆಯದಾಗಿ, ಪಿಬಿಎನ್ಪಿಗಳು ಭೌತಿಕವಾಗಿ ಎಆರ್ ವಂಶವಾಹಿಗಳನ್ನು ಬ್ಯಾಕ್ಟೀರಿಯಾಕ್ಕೆ ಸಾಗಿಸಬಹುದು. ಎರಡನೆಯದಾಗಿ, ಅವು ಬ್ಯಾಕ್ಟೀರಿಯಾದಲ್ಲಿ ಒತ್ತಡವನ್ನು ಉಂಟುಮಾಡುತ್ತವೆ. ಇದು ಹೊರಗಿನ ಮೆಂಬರೇನ್ ವೆಸಿಕಲ್ಸ್ ಒಎಂವಿಗಳ ಉತ್ಪಾದನೆಗೆ ಕಾರಣವಾಗುತ್ತದೆ. ಈ ಒಎಂವಿಸ್ಗಳು ಎಆರ್ ವಂಶವಾಹಿಗಳನ್ನು ಇತರ ಬ್ಯಾಕ್ಟೀರಿಯಾಗಳಿಗೆ ಹಾನಿಕಾರಕ ತಳಿಗಳು ಸೇರಿದಂತೆ ವರ್ಗಾಯಿಸಬಹುದು. ಗೋವಾ ಅಸೆಂಬ್ಲಿಯಲ್ಲಿ ಎಸ್ಟಿ ಬಿಲ್ 2024 ಲೋಕಸಭೆ ಇತ್ತೀಚೆಗೆ ಗೋವಾ ಅಸೆಂಬ್ಲಿ ಮಸೂದೆ 2024ರಲ್ಲಿ ಪರಿಶಿಷ್ಟ ಪಂಗಡಗಳ ಪ್ರಾತಿನಿಧ್ಯದ ಮರುಹೊಂದಾಣಿಕೆಯನ್ನು ಚರ್ಚಿಸಿತು. 2021ರ ಜನಗಣತಿ ವಿಳಂಬವಾಗಿದೆ ಎಂದು ವಿರೋಧ ಪಕ್ಷದ ಸಂಸದರು ಕಳವಳ ವ್ಯಕ್ತಪಡಿಸಿದರು ಮತ್ತು ಗೋಚರ ಪ್ರಗತಿಯ ಕೊರತೆಯಿಂದಾಗಿ ಅದನ್ನು ಪರಿಣಾಮಕಾರಿಯಾಗಿ ನಡೆಸುವ ಸರ್ಕಾರದ ಸಾಮರ್ಥ್ಯವನ್ನು ಪ್ರಶ್ನಿಸಿದರು. ಆಗಸ್ಟ್ 2024ರಲ್ಲಿ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಪರಿಚಯಿಸಿದ ಗೋವಾದಲ್ಲಿ ಎಸ್ಸಿ ಜನಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಲು ಜನಗಣತಿ ಆಯುಕ್ತರಿಗೆ ಅಧಿಕಾರ ನೀಡುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ. ಚುನಾವಣಾ ಆಯೋಗವು ಜನಗಣತಿ ಡೇಟಾವನ್ನು ಆಡಿಟ್ ಅಸೆಂಬ್ಲಿಗೆ ಬಳಸುತ್ತದೆ. ಗೋವಾದ ಎಸ್ಟಿ ಜನಸಂಖ್ಯೆಯು 2021ರಲ್ಲಿ 566ರಿಂದ 2011ರಲ್ಲಿ 140.8
49.275ಕ್ಕೆ ಏರಿತು. ಈ ಹೆಚ್ಚಳವು 2003ರಲ್ಲಿ ಎಸ್ಟಿ ಪಟ್ಟಿಗೆ ಕುಂಬಿ, ಗವಾಡ ಮತ್ತು ವೆಲಿಫ್ ಸಮುದಾಯಗಳನ್ನು ಸೇರಿಸಿದೆ ಪರಿಣಾಮವಾಗಿ ಕಂಡುಬಂದಿದೆ. ಈ ಜನಸಂಖ್ಯೆ ಬದಲಾವಣೆಯು ಪ್ರಾತಿನಿಧ್ಯದ ಮರು-ಮೌಲ್ಯಮಾಪನ ಅಗತ್ಯವಿದೆ. ಪ್ರತಿಮಾ ಮೊಂಡಲ್ ಮತ್ತು ಸುಪ್ರಿಯಾ ಸೊಲೆಯಂತಹ ಪ್ರಮುಖ ಸಂಸದರು ಮಸೂದೆಯನ್ನು ಬೆಂಬಲಿಸಿದರು, ಆದರೆ ಜನಗಣತಿ ವಿಳಂಬ ಬಗ್ಗೆ ಎಚ್ಚರಿಕೆ ನೀಡಿದರು. ನಿಖರವಾದ ಡಿಲಿಮಿಟೇಷನ್ಗಾಗಿ ಜನಗಣತಿಯನ್ನು ಪೂರ್ಣಗೊಳಿಸುವ ಪ್ರಾಮುಖ್ಯತೆಯನ್ನು ಅವರು ಬೆಳಕಿಗೆ ತಂದರು. 2021ರ ವೇಳೆಗೆ ಜನಗಣತಿ ಮತ್ತು ಮಹಿಳಾ ಮೀಸಲಾತಿಗಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಪಷ್ಟತೆ ನೀಡುವಂತೆ ಸೂಳೆ ಮನವಿ ಮಾಡಿದರು. ಕುಂಬಿ ಸಮುದಾಯವು ಗೋವಾದಲ್ಲಿ ಸ್ಥಳೀಯ ಗುಂಪು. ಅವರನ್ನು 2003ರಲ್ಲಿ ಎಸ್ಟಿ ಪಟ್ಟಿಗೆ ಸೇರಿಸಲಾಯಿತು. ಅವರ ಸೇರ್ಪಡೆಯು ಗೋವಾದ ಜನಸಂಖ್ಯೆ, ಪ್ರಾತಿನಿಧ್ಯ ಮತ್ತು ರಾಜಕೀಯ ಭೂದೃಶ್ಯದ ಮೇಲೆ ಪ್ರಭಾವ ಬೀರಿತು.